ನನಗೇನು ಕೊಟ್ಟರು ಕೂಡ ನೀವು ನನ್ನ ಮೇಲೆ ತೋರಿಸೋ ಪ್ರೀತಿಗಿಂತ ಇದ್ಯಾವುದು ಹೆಚ್ಚಲ್ಲ ಮಾವ. ಆ ಪ್ರೀತಿನೇ ಸಾಕು, ನನಗಿನ್ನೇನು ಬೇಡ. ತಗೊಳ್ಳಿ ಮಾವ. ತನಗೆ ಮೀಸಲಾಗಿರೋ ಪ್ರೀತಿನ ಇನ್ನೊಬ್ರ ಜೊತೆ ಹಂಚ್ಕೊಂಡ್ರೆ ಯಾವ ಮಗಳು ಒಪ್ಕೊಳ್ಳಲ್ಲ ಮಾವ. ಅದಕ್ಕೆ ನವ್ಯಮ್ಮ ಅಷ್ಟೊಂದು ಬೇಜಾರು ಮಾಡ್ಕೊಂಡಿತ್ತು. ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಮಾವ. ಮಕ್ಕಳನ್ನ ತಾಯಿಗಿಂತ ಹೆಚ್ಚಾಗಿ ಯಾರೂ ಪ್ರೀತಿಸಲ್ಲ. ಅದಕ್ಕೆ ಯಾವ ಮಕ್ಕಳಾದ್ರೂ ತಂದೆಗಿಂತ ಹೆಚ್ಚಾಗಿ ತಾಯಿನ ಪ್ರೀತಿಸ್ತಾರೆ. ಆದರೆ ಆ ಪ್ರೀತಿಗೆ ಬೇಕಾಗಿರೋ ಶಕ್ತಿನ, ಆತ್ಮವಿಶ್ವಾಸನ, ಧೈರ್ಯನ ತಂದೆಗೆ ಮಾತ್ರ ಕೊಡಕ್ಕೆ ಸಾಧ್ಯ. ಒಬ್ಬ ತಂದೆಯಾಗಿ ನೀವು ನವ್ಯಮ್ಮಂಗೆ ಅದನ್ನೆಲ್ಲ ಕೊಡೋ ಜವಾಬ್ದಾರಿ ನಿಮ್ಗಿದೆ ಮಾವ. ಶಾಂಭವಿ, ನಾನು ಕೇಳೋ ತನಕ ಈ ಒಡವೆಗಳನ್ನ ನಿನ್ನ ಹತ್ರನೇ ಇಟ್ಕೊಂಡಿರು. ಅರುಣ್ ಮಾವ, ನೀವು ಔಷಧಿ ತಗೋಬೇಕು. ನಿಮ್ಗೆ ಊಟ ಬಡಿಸ್ತೀನಿ, ಬನ್ನಿ. ಎಲ್ಲರೂ ಬನ್ನಿ. ಬಾರೋ. ಅರ್ಜೆಂಟಾಗಿ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗಬೇಕು ಅಂದರೆ ಸರಸು ಹತ್ರ ಮಾತಾಡೋಕೆ ಅವಕಾಶನೇ ಸಿಗ್ತಾ ಇಲ್ವಲ್ಲ. ಹಲೋ. ಸರಿ, ಬರ್ತೇನೆ. ಸರಸು ಹತ್ರ ಮಾತಾಡೋಕೆ ಟೈಮೇ ಸಿಗ್ತಿಲ್ವಲ್ಲ, ಏನ್ ಮಾಡೋದೀಗ? ತೇಜಣ್ಣ, ಮಿಕ್ತವ್ರು ಯಾರು ಬರ್ಲಿಲ್ವಾ? ಬರ್ತಿದ್ದಾರೆ ಸರಸು, ಹ್ಯಾಂಡ್ ವಾಶ್ ಮಾಡ್ತಾ ಇದ್ದಾರೆ. ನಿಮ್ ತಂಗಿನೂ ಕೂಡ ಕರ್ಕೊಂಡು ಬರೋದಲ್ವಾ ತೇಜಣ್ಣ? ಕರ್ದೆ, ಬರಲ್ಲ ಅಂತಂದ್ರು. ಊಟನೇ ಮಾಡ್ದೆ ಹಸ್ಕೊಂಡು ಹೇಗಿರ್ತಾರೆ ಅವರು? ನಾನು ಹೋಗಿ ಕರ್ಕೊಂಡು ಬರ್ತೀನಿ ರೀ. ಬೇಡಮ್ಮ ಸರಸು, ನವ್ಯ ಮೂಡ್ ಸರಿ ಇಲ್ಲ. ನೀನ್ ಕರೆದ್ರೆ ಬರಲ್ಲ. ರಾಹುಲ್, ನೀನ್ ಹೋಗಿ ಕರ್ಕೊಂಬ. ನೀವು ಹೋಗಿ ಕರೆದ್ರೆ ಬರಲ್ಲ ರಾಹುಲ್ ಅವರೇ. ನಾನು ಹೋಗಿ ಅವ್ರ ಕೋಪನ ಕಡಿಮೆ ಮಾಡಿಸಿ ಕರ್ಕೊಂಡು ಬರ್ತೀನಿ. ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಸರಸು, ನೀನ್ ಕರೆದ್ರೆ ಬರಲ್ಲ. ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಬೇಡಮ್ಮ ಸರಸು, ನಾನು ಕರ್ಕೊಂಡು ಬರ್ತೀನಿ ರೀ ಮಾವ. ಸರಸು, ನನ್ನ ಮಾತು ಕೇಳಮ್ಮ. ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ ನವ್ಯಮ್ಮ? ತಂದೆ ತಾಯಿ ಮಕ್ಳಿಗೆ ಹೊಡೆದ್ರು ಬೈದ್ರು ಅದವ್ರ ಜವಾಬ್ದಾರಿ ಅನ್ಕೋಬೇಕೆ ಹೊರತು ಬೇಜಾರು ಮಾಡ್ಕೋಬಾರ್ದು ನವ್ಯಮ್ಮ. ನನಗ್ ಪಾಠ ಹೇಳ್ಕೊಡಕ್ ಬಂದಿದ್ಯಾ? ಅಷ್ಟೊಂದು ತಿಳುವಳಿಕೆ ನನ್ಗಿಲ್ಲ ನವ್ಯಮ್ಮ. ನಿಮ್ಮ ತಂದೆಯವರು ಒಡವೆಗಳನ್ನ ಕೊಡಕ್ ಬಂದ್ರು ಅಂದ್ ಮಾತ್ರಕ್ಕೆ ನಾನು ಅದನ್ನ ಹೇಗೆ ಇಸ್ಕೊಂಡ್ಬಿಡ್ತೀನಿ ನವ್ಯಮ್ಮ? ಆಸ್ತಿ ಕೊಟ್ರೆ ಇಸ್ಕೊಂಡೆ ಅಲ್ವಾ? ಒಡವೆ ಏನಕ್ಕೆ ಇಸ್ಕೊಳ್ಳಲ್ಲ? ನಿನ್ ಬುದ್ಧಿವಂತಿಕೆ ಎಲ್ಲ ನನ್ನ ಹತ್ರ ತೋರಿಸ್ಬೇಡ. ಅಲ್ಲ, ನೀನ್ ಮುಟ್ಟಿರೋ ಒಡವೆಗಳನ್ನ ಮತ್ತೆ ನಾನ್ ಹೆಂಗ್ ಇಸ್ಕೊಂತೀನಿ ಅನ್ಕೊಂಡೆ? ನನ್ನೇನಾದ್ರೂ ಭಿಕ್ಷುಕ್ಳು ಅನ್ಕೊಂಡಿದ್ಯಾ? ಕೈ ಚಾಚಿ ಬೇಡೋ ಪರಿಸ್ಥಿತಿಲಿ ನಾನೇನಿಲ್ಲ. ಹೋಗಿಲ್ಲಿಂದ. ನೀವು ನನ್ನ ಬಗ್ಗೆ ಏನು ಹೇಳಿದ್ರು ಪರವಾಗಿಲ್ಲ. ಊಟ ಮಾಡಿರೋಂತೆ, ಬನ್ನಿ. ಏ, ಹುಚ್ಚುಚ್ಚಾಗೆಲ್ಲ ಆಡ್ಬೇಡ. ನನ್ನ ಹತ್ರ ನಿನ್ ಡ್ರಾಮಾ ಎಲ್ಲ ನಡೆಯಲ್ಲ. ನಡಿ ಇಲ್ಲಿಂದ. ನವ್ಯಮ್ಮ, 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 ನನ್ನ ಮಾತು ಸ್ವಲ್ಪ ಕೇಳಿ. ನೀನ್ ಹೇಳೋದನ್ನ ನಾನೇನೆ ಕೇಳೋದು? ಇನ್ನೊಂದ್ಸತಿ ನನ್ನ ರೂಮಿಗೆ ಬಂದ್ರೆ ಮರ್ಯಾದೆ ಇರಲ್ಲ. ಅರುಣ್ ಮಾವನ ಆರೋಗ್ಯದ ಪರಿಸ್ಥಿತಿ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಅವ್ರಿಗೆ ನೋವು ಕೊಡೋದು ಅವ್ರ ಆರೋಗ್ಯಕ್ಕೆ ಒಳ್ಳೇದಲ್ಲಮ್ಮ. ದಯವಿಟ್ಟು ಬನ್ನಿ. ಎಷ್ಟ್ ಹೇಳಿದ್ರು ಅರ್ಥ ಆಗಲ್ವಾ ನಿಂಗೆ? ನಿನ್ ಮುಖ ನೋಡೋದಕ್ಕೆ ಅಸಹ್ಯ ಆಗತ್ತೆ. ಹೋಗಿಲ್ಲಿಂದ. ನವ್ಯಮ್ಮ, ಅಮ್ಮ, ಅಮ್ಮ, ಅಮ್ಮ ಸರಸು, ಏನಾಯ್ತಮ್ಮ?
ಏನಾಯ್ತು ಸರ್ಸು? ಏನಾಯ್ತು? ರಾಹುಲ್, ಏನಾಯ್ತು? ಯಾಕೆ ಹಾಕಿರಿಸ್ದೆ? ಸರ್ಸು ಕೈ ಡೋರಿಗೆ ಸಿಕ್ಕಾಕೊಂಡು ಏಟಾಯ್ತು ಚಿಕ್ಕಮ್ಮ. ಅಯ್ಯಯ್ಯೋ, ಹೇಗಾಯ್ತು ಸರ್ಸು? ಅರ್ಥ ಆಯ್ತು. ನಾನು ಹೇಳ್ತೀನಿ. ನವ್ಯ, ನವ್ಯ, ಬಾಗಿಲು ತೆಗಿ. ನವ್ಯ, ಬಾಗಿಲು ತೆಗಿ. ಏನ್ ಡ್ಯಾಡಿ? ನಿನ್ಗೇನ್ ಮನುಷ್ಯತ್ವ ಇದೆಯಾ? ಹಸ್ಕೊಂಡಿದ್ಯಾ ಅಂತ ನಿನ್ನನ್ನು ಊಟ ಮಾಡು ಬಾ ಅಂತ ಕರೆಯೋಕ್ ಬಂದ್ರೆ ಸರ್ಸು ಮೇಲೆ ಕೋಪದಿಂದ ಈ ತರನ ಮಾಡೋದು? ನಾನೇನು ಮಾಡಿಲ್ಲ ಡ್ಯಾಡಿ. ನಾನು ಹೋಗು ಅಂದೆ, ಅವಳು ನೋಡ್ಕೊಳ್ಳಿಲ್ಲ. ಮುಚ್ಚಬಾಯಿ, ತಪ್ಪು ಮಾಡಿದಲ್ದೆ ನಾನೇನು ಮಾಡಿಲ್ಲ ಅಂತಿದ್ಯಾ ನಿನ್ನ? ಬಿಡು ಸರ್ಸು. ಯಜಮಾನ್ರೆ, ಇದ್ರಲ್ಲಿ ಅವ್ರ ತಪ್ಪು ಏನೂ ಇಲ್ಲ ಯಜಮಾನ್ರೆ. ನವ್ಯಮ್ಮ ಮಾಮೂಲಾಗೆ ಬಾಗ್ಲು ಹಾಕಿದ್ರು. ನಾನೇ ಏನು ನೋಡದೆ ಬಾಗ್ಲಕ್ಕೆ ಕೈ ಅಡ್ಡ ಇಟ್ಬಿಟ್ಟೆ. ನಂದೇ ತಪ್ಪು ಯಜಮಾನ್ರೆ. ಇದರಲ್ಲಿ ನವ್ಯಮ್ಮನ ತಪ್ಪು ಏನೂ ಇಲ್ಲ. ನೀವು ಅವ್ರನ್ನೇನು ಅನ್ಬೇಡಿ ಯಜಮಾನ್ರೆ. ನನ್ನ ಡ್ಯಾಡಿ ನಿನ್ನೆ ನನಗಿಂತ ಹೆಚ್ಚಾಗಿ ನೋಡ್ಕೊಂತಿದ್ದಾರೆ, ನನಗಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾರೆ ಅನ್ಕೊಂಡೆ. ಈಗ ಅರ್ಥ ಆಗ್ತಿದೆ. ಕಡೆ ಪಕ್ಷ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋ ಸ್ವತಂತ್ರ ಕೂಡ ಕಿತ್ಕೊಂತಿದ್ಯಾ ನೀನು? ಹೆತ್ತಪ್ಪನ ಕೈಲಿ ಬೈಸ್ಕೊಳ್ಳೋ ಅದೃಷ್ಟನೂ ನನಗಿಲ್ವಾ? ಅಲ್ಲ ಕಣೆ, ಯಾಕೆ ಹೀಗೆ ಅಪ್ಪ ಮಗಳ ಮಧ್ಯೆ ತಂದಿರ್ತಾ ಇದೀಯ ನೀನು? ನಾನೇನು ಅನ್ಯಾಯ ಮಾಡಿದ್ದೀನಿ ನಿಂಗೆ ನೀನು ಈ ಥರ ಮಾಡೋದಕ್ಕೆ? ಅಪ್ಪ ಮಗಳನ್ನ ದೂರ ಮಾಡೋದು ನಿನಗೆ ಸರಿ ಅನ್ನಿಸ್ತಿದ್ಯಾ? ನಮ್ಮಪ್ಪ ನನ್ನನ್ನು ಹೊಡಿತಾರೆ, ಸಾಯಿಸ್ತಾರೆ, ಮಧ್ಯದಲ್ಲಿ ನಿಂದೇನು? ನವ್ಯ, ಏನಾಗಿದೆ ನಿಂಗೆ? ಯಾಕೊಳ್ಳೆ ಹುಚ್ಚಿತ್ರ ಮಾತಾಡ್ತಾ ಇದ್ಯಾ? ಹೌದು, ನನಗೆ ಹುಚ್ಚಿಡ್ದಿದೆ, ನಿಜವಾಗ್ಲೂ ಹುಚ್ಚಿಡ್ದಿದೆ. ನವ್ಯ, ಅವಳ ಮಾತಿಗೆ ನೀನು ಬೇಜಾರು ಮಾಡ್ಕೋಬೇಡಮ್ಮ. ನೀನು ಬಾ ಬಾಮ್. ನಾವಿಟ್ಟಿರೋ ಬೆಂಕಿಗೆ ಹೊಗೆ ಬರುತ್ತೆ ಅನ್ಕೊಂಡ್ರೆ ಇಲ್ಲಿ ಹತ್ಕೊಂಡು ಉರಿತಾ ಇದೆ. ಈ ಬೆಂಕಿ ಎಲ್ಲರನ್ನೂ ಸುಡ್ತಾ ಇದ್ರೆ ಆಗಿದೆ ಮಜಾ. ಹೋಗ್ಲಿ ಬಿಡಿ, ನಡಿ. ನೋಯ್ತಾ ಇದೆಯನ್ನಮ್ಮ? ನಿನ್ನ ಬೆರಳಿಗೆ ಏಟಾಗಿರೋದು ನೋಡ್ತಾ ಇದ್ರೆ ನನ್ನ ಎದೆಗೆ ಗಾಯ ಆಗಿರೋಷ್ಟು ನೋವಾಗ್ತಿದ್ಯಾ ಅಮ್ಮ? ನಿಮ್ಗೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಅರುಣ್ ಮಾವ? ನಾನು ತುಂಬ ದುರಾದೃಷ್ಟವಂತೆ ಅಂತ ಅನ್ಕೊಂಡಿದ್ನೇ ಹೊರತು ನಿಮ್ಮ ಪ್ರೀತಿ ಪಡೆಯೋ ಅದೃಷ್ಟ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕೆ ನಮ್ಮಮ್ಮ ಇಲ್ಲ. ಅಪ್ಪನ ಪ್ರೀತಿ ಪಡೆಯೋಣ ಅಂದರೆ ಅದಕ್ಕೂ ನಂಗೆ ಅದೃಷ್ಟ ಇಲ್ಲ. ನೀವು ತೋರಿಸ್ತಿರೋ ಈ ಪ್ರೀತಿ ನಮ್ಮಪ್ಪ ಅಮ್ಮನ ನೆನಪಿಸ್ತಿದೆ ಅರುಣ್ ಮಾವ. ಸರ್ಸುನ ಅರ್ಜೆಂಟಾಗಿ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ರೆ ಹೀಗಾಗೋಯ್ತಲ್ಲ. ಕೂತ್ಕೊಳ್ಳಮ್ಮ. ತಿನ್ನಮ್ಮ. ಬೇಡ ಮಾವ, ನಾನೇ ತಿಂತೀನಿ. ನಿನ್ನ ಕೈ ಬೆರಳಿಗೆ ನೋವಾಗಿದೆ. ಆ ನೋವಲ್ಲಿ ನೀನು ಹೇಗಮ್ಮ ತಿಂತೀಯಾ? ತಗೊಳಮ್ಮ, ತಿನ್ನು. ಡ್ಯಾಡಿ, ನಾನು ಊಟ ಮಾಡಿಲ್ಲ ಅಂತ ನಿಮಗೆ ಗೊತ್ತಿದ್ದು ತಿಂತ್ಯಾ ಇಲ್ವಾ ಅಂತ ಕೇಳೋದ್ ಬಿಟ್ಟು ಇವಳು ಕೈ ತುತ್ತು ತಿನ್ನಿಸ್ತಾ ಇದ್ದೀರಾ ನೀವು?
ಹೆತ್ತ ಮಗಳಿಗಿಂತ ಇವಳೇ ನಿಮಗೆ ಹೆಚ್ಚಾದ್ರೆ ಈ ಮನೇಲಿ ನಾನಿರೋದೇ ವೇಸ್ಟ್. ನವ್ಯಮ್ಮ ಹೊಟ್ಟೋಗ್ತಿದ್ದಾರೆ. ಏ ನವ್ಯ, ನವ್ಯ ನಿಂತ್ಕೊಳ್ಳಮ್ಮ. ಹೋಗ್ಲಿ ಬಿಡಮ್ಮ, ನೀನ್ ತಿನ್ನು. ನೀವೇನ್ ಮಾಡ್ತಿದ್ದೀರಾ ಅಂತ ನಿಮಗೆ ಗೊತ್ತಾ ಬಾವಾ? ಸರಸು ಮೇಲೆ ನಿಮ್ಗೆ ಪ್ರೀತಿ ಇರಬಹುದು, ತಪ್ಪಲ್ಲ. ಆದ್ರೆ ಸರಸುಗೋಸ್ಕರ ನವ್ಯ ಮನ್ಸಿಗೆ ನೋವು ಮಾಡ್ತಿದ್ದೀರಾ. ನೀವ್ ಮಾಡ್ತಿರೋದು ಕರೆಕ್ಟ್ ಅಲ್ಲ ಬಾವಾ. ಯಾವುದು ಕರೆಕ್ಟು ಯಾವುದು ರಾಂಗ್ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನಗೆ ಯಾರು ಹೇಳಬೇಕಾದ ಅವಶ್ಯಕತೆ ಇಲ್ಲ. ನವ್ಯ, ನಿಂತ್ಕೋ. ನಿನ್ಗೆ ಹೇಳ್ತಿರೋದು. ನಿಂತ್ಕೋ ನವ್ಯ. ನವ್ಯ, ನಿಂತ್ಕೋ. ಎಲ್ಲಿಗೆ ಹೋಗ್ತಿದ್ಯಮ್ಮ? ಪ್ರತಿ ಮನೇಲೂ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಇರುತ್ತೆ, ಅಷ್ಟಕ್ಕೆಲ್ಲ ಮನೆ ಬಿಟ್ಟು ಹೋಗ್ತಾರ ನವ್ಯ? ಹೆತ್ತ ಮಗಳನ್ನ ಬಿಟ್ಟು ಯಾವಳು ಕೆಲಸದೋಳ ಮೇಲೆ ಪ್ರೀತಿ ತೋರ್ಸೋದು ಚಿಕ್ಕ ವಿಷಯ ಅಲ್ಲ ಮ್ಯಾಗಿ. ಯಾರ ಹತ್ರನೂ ಹೇಳ್ಕೊಳ್ದೇ ಇರೋಂಥ ನೋವು, ಎದೆ ಒಡೆದು ಹೋಗೋಷ್ಟು ದುಃಖ. ನೀನು ನಾನು ಸಮಾಧಾನ ಮಾಡಿದ್ರೆ ಕಮ್ಮಿ ಆಗೋಂಥ ದುಃಖ ಅಲ್ಲ ಇದು. ಇವಳು ಇವರಪ್ಪನ್ನೇ ಪ್ರಶ್ನೆ ಮಾಡೋ ಅಷ್ಟು ರೇಂಜಿಗೆ ಬೆಳೆದಿದ್ದಾಳೆ ಅಂದಮೇಲೆ ಇವಳು ಎಮೋಷನ್ನೇ ಅಡ್ಡವಾಗಿಟ್ಕೊಂಡು ಕರೆಕ್ಟ್ ಆಗಿ ರಿವರ್ಸ್ ಗೇರ್ ತರ ಬಳಸ್ಕೋಬೇಕು ಇವಳನ್ನ. ನೀನು ನೋಡಿದ್ರೆ ಅಯ್ಯೋ ಅನ್ನಿಸ್ತಾ ಇದೆ ನವ್ಯ. ಯಾವುದೇ ಹೆಣ್ಣಾದ್ರೂ ಮದ್ವೆ ಆದ್ಮೇಲೆ ತವ್ರ ಮನೆಯಿಂದ ದೂರ ಆಗ್ತಾಳೆ. ಆದ್ರೆ ಒಬ್ಬ ಕೆಲಸದವಳಿಂದ ನೀನ್ ನಿಮ್ ತಂದೆಯಿಂದ ದೂರ ಆಗ್ತಿದ್ಯಾ. ನನಗ್ ತಿಳಿದ ಹಾಗೆ ಯಾವ ತಂದೆ ಕೂಡ ನಿಮ್ಮ ತಂದೆ ತರ ನಡ್ಕೊಳಲ್ಲಮ್ಮ. ನಿಜಾನೇ ಅಮ್ಮ, ತುಂಬಾ ಜನ ತಂದೆ ತಾಯಂದ್ರು ಅನಾಥ ಮಕ್ಕಳನ್ನ ಕರ್ಕೊಂಡ್ ಬಂದು ಪ್ರೀತಿಯಿಂದ ಸಾಕ್ತಾರೆ. ಆದ್ರೆ ಸ್ವಂತ ಮಗಳನ್ನೇ ನೋಡ್ಕೊಂಡಿಲ್ಲ ಅಂದ್ರೆ ಹೇಗಮ್ಮ? ನಿನ್ನ ಪರಿಸ್ಥಿತಿ ನನ್ನ ಮಗಳಿಗೇನಾದ್ರೂ ಬಂದಿದ್ದಿದ್ರೆ ನನ್ನ ಎದೆನೇ ಒಡೆದು ಹೋಗ್ತಿತ್ತು. ನಿನ್ನ ನೋವನ್ನ ನನ್ನಿಂದ ಸಹಿಸ್ಕೊಳಕ್ ಆಗ್ತಿಲ್ಲ ನವ್ಯ. ರಸ್ತೆಯಲ್ಲಿ ಹೋಗುವಾಗ ಯಾರಾದ್ರೂ ನಿನ್ನನ್ ಛೇಡ್ಸಿದ್ರೆ ಅವ್ನ್ ಕೆನ್ನೆಗ್ ಬಾರಿಸ್ಬೇಕು ಅನ್ಸತ್ತೆ. ಹಾಗಿರುವಾಗ ಹೆತ್ತ ತಂದೆನೇ ನಿನ್ನನ್ ಗೋಳು ಹಿಕ್ಕುತ್ತಿರುವಾಗ ಯಾರ ಹತ್ರ ಹೇಳ್ಕೊತೀಯ ಬಿಡು ಪಾಪ. ಚಿಕ್ಕ ಮಕ್ಕಳು ತಪ್ಪು ಮಾಡಿದ್ರೆ ಹೊಡೆದು ತಿದ್ದಿ ಬುದ್ಧಿ ಹೇಳ್ತೀವಿ. ಎಲ್ಲಾ ಗೊತ್ತಿರೋ ನಿಮ್ಮ ತಂದೆನೇ ಇಷ್ಟು ದೊಡ್ಡ ತಪ್ಪು ಮಾಡ್ತಿದ್ರೆ ಅವ್ರಿಗೇನ್ ಹೇಳಕ್ಕಾಗತ್ತೆ ಹೇಳು? ತಾನು ಮಾಡ್ತಿರೋದು ದೊಡ್ಡ ತಪ್ಪು ಅಂತ ಅವ್ರಿಗಿರ್ಬೇಕು ಬುದ್ಧಿ. ಆ ಬುದ್ಧಿ ಅವ್ರಿಗಿಲ್ದೇ ಇರೋದು ನನ್ ಕರ್ಮ. ಚೂರಿಗೆ ಸರಿಯಾಗಿ ಸಾಣಿ ಹಿಡ್ತಿದ್ದೀನಿ. ಹೊಟ್ಟೆ ಒಳಗಡೆ ಇಳಿಯುತ್ತೋ ಇಲ್ಲ ಚುಚ್ಚುತ್ತೋ ನೋಡ್ಬೇಕು. ಅರುಣ್ ಮಾವ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ತೋರಿಸ್ತಿದ್ದಾರೆ. ನಾನು ಅವ್ರ ಸೊಸೆನ್ ಗೊತ್ತಾದ್ರೆ ಇನ್ನೂ ಅದೆಷ್ಟು ಖುಷಿ ಪಡ್ತಾರೋ. ನಾನೇ ನಿಮ್ಮ ಸೊಸೆ ಮಾವ ಅಂತ ಹೇಳಬೇಕು ಅಂತ ಅನ್ಸುತ್ತೆ. ಆದರೆ ಹೇಳುವಂಥ ಪರಿಸ್ಥಿತಿಯಲ್ಲಿ ನಾನಿಲ್ಲ ಮಾವಯ್ಯ. ನನ್ನನ್ನು ನಿಮ್ಮ ಹತ್ರ ಸೇರಿಸಿದ್ದ ದೇವ್ರೆ ಯಾವತ್ತೋ ಒಂದಿನ ನಾನು ನಿಮ್ಮ ಸೊಸೆ ಅನ್ನೋ ವಿಷಯನ ಗೊತ್ತಾಗೋ ಹಾಗೆ ಮಾಡೇ ಮಾಡ್ತಾನೆ. ಆ ದಿನ ಆದಷ್ಟು ಬೇಗ ಬರಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ ಮಾವ. ಬಾಗ್ಲಾಕ್ ಹಾಕಿದ್ರಿ ರಾಹುಲ್ ಅವರೇ? ನಾವಿಬ್ರು ಮಾತಾಡ್ತಿರೋದನ್ನ ನೋಡಿದ್ರೆ ಚಿಕ್ಕಮ್ಮ ಕೋಪ ಮಾಡ್ಕೋತಾರೆ. ಅದಕ್ಕೆ ಯಾರೂ ನೋಡಬಾರ್ದು ಅಂತ ಡೋರ್ ಹಾಕ್ದೆ. ಅಯ್ಯಯ್ಯಯ್ಯೋ, ಈಗ ಹೇಗಿದೆ? ತುಂಬಾ ನೋವ್ತಾ ಇದೆಯಾ? ನೀವು ಹೀಗೆ ಪ್ರೀತಿಯಿಂದ ಕೇಳ್ತಿದ್ರೆ ಏಟ್ ಬಿದ್ದಿದ್ದು ಒಳ್ಳೇದಾಯ್ತು ಅಂತ ಸಂತೋಷ ಆಗ್ತಿದೆ ರಾಹುಲ್ ಅವರೇ.
ಮಾವ ತೋರಿಸ್ತಿರೋ ಪ್ರೀತಿನ ನಾನು ಹೇಗೆ ತಡ್ಕೊಳ್ಳಿ ರಾಹುಲ್ ಅವರೇ? ಅವರಿಗೆ ನಾನೇ ಸರ್ವಸ್ವ ಅನ್ನೋ ಥರ ತುಂಬ ಪ್ರೀತಿ ತೋರಿಸ್ತಿದ್ದಾರೆ. ಡ್ಯಾಡ್ ನಿನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂದರೆ ಈ ಮನೇಲಿ ಯಾರು ನಿನಗೆ ಏನು ಹೇಳೋದಿಲ್ಲ. ಯಾರಾದರೂ ನಿನಗೇನಾದರೂ ಅಂದರೆ ಡ್ಯಾಡ್ ಅದನ್ನು ಸಹಿಸ್ಕೊಳ್ಳೋದೇ ಇಲ್ಲ. ಅದು ಒಳ್ಳೇದೇ ಅಲ್ವಾ? ನಿನಗೆ ಇನ್ನೊಂದು ಗುಡ್ ನ್ಯೂಸ್ ಹೇಳಬೇಕಿತ್ತು, ಅದನ್ನು ಹೇಳೋಣ ಅಂತಾನೆ ಬಂದೆ ಇಲ್ಲಿಗೆ. ಏನದು ರಾಹುಲ್ ಅವರೇ? ಇವತ್ತು ನಾವಿಬ್ಬರು ಮದುವೆ ಮಾಡ್ಕೋತಾ ಇದ್ದೀವಿ. ನಿಜವಾಗ್ಲೂ ಸರ್ಸು. ಅದು ಯಾರಿಗೂ ಗೊತ್ತಾಗಬಾರ್ದು. ಆದರೆ ನಾವಿಬ್ಬರು ಹೋಗಲೇಬೇಕು. ಈಗ ಟೈಮ್ ಬೇರೆ ಇಲ್ಲ. ಸರ್ಸು, ನೀನು ನನ್ನ ಜೊತೆ ಬರಲೇಬೇಕು. ಈಗಿಂದ ಈಗಲೇ ಅಂದರೆ? ಸರ್ಸು, ಹೋಗಬೇಕು ಅಂತ ಹೇಳ್ತಿದ್ದೀನಲ್ಲ. ನಾವೀಗ ಯಾರೋ ಬಂದರು. ನಿನ್ನ ಜೊತೆ ಮಾತಾಡೋಕೆ ಡ್ಯಾಡ್ ಬಂದರು ಅಂತ. ಸರಸು, ಸರಸು, ಶಾಂಭವಿ ಅಮ್ಮವರು ನಿಮ್ಮನ್ನ ನನ್ನ ಕೋಣೆಯಲ್ಲಿ ನೋಡಿದ್ರೆ ಈಗಿಂದೀಗಲೇ ನನ್ನ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ. ಬಾಗಿಲು ತೆಗಿ ಸರಸು. ನೀವು ಆ ಕಡೆ ಹೋಗಿ. ರಾಹುಲ್ ಅವರೇ, ನೀವಿಲ್ಲೇ ಬಚ್ಚಿಟ್ಕೊಂಡಿರಿ. ನೀವಿಲ್ಲೇ ಇರಿ, ನಾನು ಹೇಳೋವರೆಗೂ ಹೊರಗೆ ಬರಬೇಡಿ. ಏನೇ ನಿನ್ ಪ್ಲಾನು? ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಹೇಳ್ತಿರೋದು ನಿನ್ನೆ. ಏನ್ ಪ್ಲಾನ್ ಮಾಡ್ತಿದ್ಯಾ? ನಾನು ಏನು ಪ್ಲಾನ್ ಮಾಡ್ತೀನಿ ಅಮ್ಮವ್ರೆ? ಅರ್ಥ ಆಗದೆ ಇರೋ ಹಾಗೆ ನಾಟಕ ಮಾಡ್ಬೇಡ. ನಾನ್ ಅನ್ಕೊಂಡಷ್ಟು ಅಮಾಯಕಿ ಏನಲ್ಲ ನೀನು. ನೀನ್ ಏನ್ ಮಾಡ್ತಿದ್ಯೋ, ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಅಷ್ಟಕ್ಕೂ ನಿನ್ ಮಾಸ್ಟರ್ ಪ್ಲಾನ್ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಏನೋ ದೊಡ್ಡ ಪ್ಲಾನ್ ಮಾಡಿದ್ಯಾ ಅನ್ನೋ ವಿಷಯ ಮಾತ್ರ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ನೀವೇನು ಹೇಳ್ತಿದ್ದೀರೋ, ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರೋ ನಂಗೆ ಅರ್ಥನೇ ಆಗ್ತಿಲ್ಲ ಅಮ್ಮವ್ರೆ. ಏನು ಗೊತ್ತಿಲ್ಲದೆ ಇರೋಳ ಹಾಗೆ ಅಮಾಯಕಿಯಾಗಿ ನಾಟಕ ಮಾಡಿದೆ ಅಂತ ನಿನ್ನ ಹಲ್ಲುದುರಿಸ್ಬಿಡ್ತೀನಿ. ಆಸ್ತಿ ಪೇಪರ್ನ ತಗೋಬೇಡ ಅಂತ ನಾನು ನಿನಗೆ ಹೇಳಿದ್ದೆ. ನನ್ನ ಮಾತನ್ನೇ ಲೆಕ್ಕಿಸ್ದೆ. ನಾನಂದ್ರೆ ಭಯಾನೇ ಇಲ್ದೆ ಅವತ್ತು ಆಸ್ತಿ ಪೇಪರ್ ತಗೊಂಡಿದ್ಯಾ. ಇವತ್ತು ಕೊಟ್ಟಿರೋ ಒಡವೆಗಳು ಬೇಡ ಅಂತ ಅದನ್ನ ವಾಪಸ್ ಕೊಟ್ಟಿದ್ಯಾ. ಆಸ್ತಿಗೋಸ್ಕರ ಆಸೆ ಪಟ್ಟೋಳು ಅಷ್ಟು ಬೆಲೆ ಬಾಳೋ ಒಡವೆಗಳನ್ನ ಯಾಕೆ ಬೇಡ ಅಂದ್ಯೋ ನನಗರ್ಥ ಆಗ್ತಿಲ್ಲ. ದುಡ್ಡುಗೋಸ್ಕರ ಆಸೆ ಪಡೋ ನೀನು ಒಡವೆಗಳನ್ನ ವಾಪಸ್ ಕೊಟ್ಟಿದ್ಯಾ ಅಂದ್ರೆ ನಿನ್ನ ತಲೆಯಲ್ಲಿ ಯಾವುದೋ ದೊಡ್ಡ ಪ್ಲಾನ್ ನಡೀತಿದೆ. ಅದೇನು ಅಂತ ನನಗೆ ಗೊತ್ತಾಗ್ಬೇಕು. ಏನ್ ಪ್ಲಾನ್ ಮಾಡ್ತಿದ್ಯಾ ಹೇಳು. ನೀವು ಅನ್ಕೊಂಡಿರೋ ಹಾಗೆ ನಂಗೆ ಆ ಥರ ಯಾವ ಯೋಚನೆನೂ ಇಲ್ಲ ಅಮ್ಮವ್ರೆ. ನೀನ್ ಹೇಳಲ್ಲ ಅಂತ ಗೊತ್ತಿದ್ರು ಕೂಡ ನಿನ್ನನ್ ಕೇಳ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ನಮ್ ಬಾವ ನಿನಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನೀನ್ ಏನ್ ಬೇಕಾದ್ರೂ ಮಾಡಬಹುದು ಅನ್ಕೋತಿರ್ಬಹುದು. ನಿನಗಿಷ್ಟ ಬಂದ ಹಾಗೇನಾದ್ರೂ ಮಾಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೋಡು, ನಾನು ನೀನ್ ಅನ್ಕೊಂಡಿರೋಷ್ಟು ಒಳ್ಳೆಯವಳಲ್ಲ. ನಮ್ಮ ಬಾವ ನಿನಗೆ ಕೊಟ್ಟಿರೋ ಆಸ್ತಿ
ನಮ್ಮ ಅಕ್ಕನಿಗೆ ಆಫ್ಟರ್ ಆಲ್ ಅದ್ರ ಬಗ್ಗೆ ನಾನೇನ್ ತಲೆ ಕೆಡಿಸ್ಕೋತಾ ಇಲ್ಲ. ಅದನ್ನ ನಿನ್ನಿಂದ ಹೇಗ್ ಕಿತ್ಕೋಬೇಕು ನನಗ್ ಚೆನ್ನಾಗ್ ಗೊತ್ತು. ನಮ್ಮ ಬಾವ ನಿನ್ನ ಮನೆಯಿಂದ ಹೋಗೋಕ್ ಬಿಡದೆ ಹೊಸ ಸಂಬಂಧಗಳನ್ನ ಕಟ್ಟಬೇಕು ಅಂತ ಹುಚ್ಚುಚ್ಚಾಗಿ ಯೋಚನೆ ಮಾಡ್ತಿದ್ದಾರೆ. ಅವ್ರು ಏನೇ ಹೇಳಿದ್ರು ಏನು ಮಾಡ್ಬೇಕು ಅನ್ಕೊಂಡ್ರು ನೀನೊಬ್ಳು ಕೆಲಸದವಳು ಅನ್ನೋ ವಿಷಯನ ನೆನಪಿಟ್ಕೋ. ಆಫ್ಟರ್ ಆಲ್ ಒಬ್ಬ ನರ್ಸ್ ನೀನು. ಮನೆಯವ್ರು ಯಾರಿಗೂ ನೀನು ಹತ್ರ ಆಗಬಾರ್ದು, ಮುಖ್ಯವಾಗಿ ನಮ್ಮ ರಾಹುಲ್ಗೆ. ಎಷ್ಟು ದುಡ್ಡು ಹೋದ್ರೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆದ್ರೆ ರಾಹುಲ್ಗೆ ನೀನು ಹತ್ರ ಆಗ್ಬೇಕು ಅನ್ಕೊಂಡ್ರೆ ಮಾತ್ರ ಸಾಯಿಸ್ಬಿಡ್ತೀನಿ. ನಮ್ಮ ಚಿಕ್ಕಮ್ಮ ಹೇಳಿದ್ದನ್ನ ಮನ್ಸಿಗೆ ಹಾಕೋಬೇಡ ಸರ್ಸು. ನೀವು ನಂಗೆ ಹತ್ರ ಆದ್ರೆ ನನ್ನನ್ನು ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ನೋವು ಮಾಡ್ಕೊಳ್ದೆ ಸಹಿಸ್ಕೊಂಡು ಇರಬೇಕು ಅಂತೀರಾ? ನಿಮ್ಮ ಚಿಕ್ಕಮ್ಮ ಹೆದರಿಸ್ತಿದ್ದಾರೆ, ಬೆದರಿಸ್ತಿದ್ದಾರೆ ಅಂತ ತಾಳಿ ಬಂಧನೆ ಬಿಡಿಸ್ಕೊಳ್ಳೋದಕ್ಕಾಗತ್ತಾ? ಸರ್ಸು, ಅವ್ರ ಮಾತನ್ನ ಮನ್ಸಿಗೆ ಹಾಕೋಬೇಡ ಅಂತ ಹೇಳಿದ್ನಲ್ಲ ನಿನಗೆ. ಈಗ ನಿನಗೆ ಸಮಾಧಾನ ಮಾಡೋಷ್ಟು ಟೈಮ್ ಇಲ್ಲ ಸರ್ಸು. ಹೆಂಡ್ತಿನ ಸಮಾಧಾನ ಮಾಡೋದಕ್ಕೆ ಟೈಮೇ ಇಲ್ಲ ಅಂತ ಹೇಳೋ ಗಂಡಂಗೆ ಹೆಂಡ್ತಿ ನಾನು ನಿಮ್ಮ ಹೆಂಡ್ತಿ ಅಂತ ಎಲ್ಲೂ ಹೇಳ್ಕೊಳಲ್ಲ. ಕನಿಷ್ಠ ಹೆಂಡ್ತಿ ನೋವನ್ನು ಕೂಡ ಅರ್ಥ ಮಾಡ್ಕೊಳಲ್ವ ರಾಹುಲ್ ಅವರೇ? ಅರ್ಥ ಮಾಡ್ಕೋ ಸರ್ಸು. ನೀನು ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋದಕ್ಕೆ ತಾನೆ ರಿಜಿಸ್ಟ್ರೇಷನ್ಗೆ ಹೋಗೋಣ ಅಂತ ಹೇಳ್ತಿರೋದು. ನಾವಲ್ಲಿಗೆ ಹೋಗಬೇಕು. ಟೈಮ್ ಇಲ್ಲ ಸರ್ಸು. ನಾನು ಕೆಳಗಿರ್ತೇನೆ, ನೀನು ಬೇಗ ಬಂದ್ಬಿಡು ಸರ್ಸು, ಪ್ಲೀಸ್. ಯಾರಿಗೂ ಗೊತ್ತಾಗದೆ ಹೊರಟ್ರೆ ಆಮೇಲೆ ಯಾರಿಗಾದ್ರೂ ಗೊತ್ತಾದ್ರೆ ಎಲ್ಲಿಗೆ ಹೋಗಿದ್ದೆ ಅಂತ ಗಲಾಟೆ ಮಾಡ್ತಾರೆ. ಮತ್ತೆ ಅದೊಂದು ದೊಡ್ಡ ಸಮಸ್ಯೆ ಆಗುತ್ತೆ. ಯಾರಿಗಾದ್ರೂ ಒಬ್ರಿಗೆ ಹೇಳ್ಬಿಟ್ಟು ಹೋಗೋದೇ ಒಳ್ಳೇದು. ಮೆಡಿಸಿನ್ಸ್ ತಗೊಂಡ್ರಾ ಬಾವಾ? ಹಾ, ಸರ್ಸು ಕೊಟ್ಟಿದ್ದಾಳೆ. ಬೆಳಗ್ಗೆ ಮತ್ತೆ ಸಂಜೆ ಸ್ವಲ್ಪ ವಾಕಿಂಗ್ ಮಾಡಿ ಬಾವಾ. ಸರ್ಸು ಮಾಡಿಸ್ತಾ ಇದ್ದಾಳೆ. ನೀವ್ ತಗೊಳ್ಳೋ ಮೆಡಿಸಿನ್ ಯಾರ ಹತ್ರನೂ ಹೇಳಿಸ್ಕೊಳ್ದೆ, ಯಾರ ಹತ್ರನೂ ಕೇಳ್ಕೊಳ್ದೆ ಸರ್ಸು ಎಲ್ಲ ಮಾಡಿಸ್ತಿದ್ದಾಳೆ. ಯಜಮಾನ್ರೆ, ಹೇಳು ಸರ್ಸು. ನಾನು ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಬರ್ತೀನಿ ಯಜಮಾನ್ರೆ. ಎಲ್ಲಿಗೆ ಹೋಗ್ತಾ ಇದೆಯಮ್ಮ? ಅಂದ್ರೆ ಅದು ಮಾವ. ಏನಂದೆ? ಮಾವನ? ಸರ್ಸು ಹಕ್ಕರಿಲಿಲ್ಲ, ನಾನೇ ಅವಳಿಗೆ ಹಕ್ಕರಿ ಅಂತ ಹೇಳಿದ್ದು. ಹೇಳಮ್ಮ. ಬಟ್ಟೆ ತಗೋಬೇಕಾಗಿತ್ತು, ತಗೊಳಕ್ಕೆ ಅಂತ. ಹೌದಮ್ಮ, ನೀನು ಹಾಕ್ಕೊಳ್ತಿರೋ ಬಟ್ಟೆ ಕೂಡ ಅಷ್ಟು ಚೆನ್ನಾಗಿಲ್ಲ. ಹೋಗಿ ಒಳ್ಳೆ ಬಟ್ಟೆ ತಗೊಂಡ್ ಬಾ. ಹೌದು, ನೀನು ಒಬ್ಳೆ ಯಾಕೆ ಹೋಗ್ತಾ ಇದೀಯಾ? ಜೊತೆಗೆ ರಾಹುಲ್ನ ಕರ್ಕೊಂಡು ಹೋಗು. ರಾಹುಲ್, ರಾಹುಲ್. ಏನ್ ಡ್ಯಾಡ್? ಸರ್ಸು ಬಟ್ಟೆಗಳು ತಗೋಬೇಕಂತೆ.
ಅವಳನ್ನ ಶಾಪಿಂಗಿಗೆ ಕರ್ಕೊಂಡು ಹೋಗು. ನಮ್ಮ ಶಾಪಿಂಗ್ ಮಾಲ್ ಓನರ್ಗೆ ಫೋನ್ ಮಾಡಿ ನೀವು ಬರ್ತಿದ್ದೀರಾ ಅಂತ ಹೇಳ್ತೀನಿ. ಸರಸುನ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಒಳ್ಳೆ ಅವಕಾಶನೇ ಸಿಕ್ಕಿದೆ. ಸರಿ ಡ್ಯಾಡ್. ಅವಳು ಒಪ್ಕೊಂಡಿದ್ದು ಚೆನ್ನಾಗಿರೋದೇ ತಗೊಳ್ಳಿ. ಆಯ್ತು ಡ್ಯಾಡ್. ಸರಸು ಜೊತೆ ರಾಹುಲ್ನ ಯಾಕೆ ಕಳಿಸ್ತಿದ್ದೀರಾ ಬಾವಾ? ಯಾಕೆ ಕಳಿಸಿದ್ರೆ ಏನಾಗುತ್ತೆ? ಹುಡುಗಿ ಜೊತೆ ಒಬ್ಬ ಹುಡುಗ ಇದ್ರೆ ಚೆನ್ನಾಗಿರುತ್ತೆ ಅಂತ ಕಳಿಸ್ತಾ ಇದ್ದೀನಿ. ಅವಳ ಜೊತೆ ನವ್ಯನ್ ಕಳಿಸ್ಕೊಡ್ಬಹುದಲ್ವಾ? ನವ್ಯ ಇಲ್ದಿದ್ರೇನಂತೆ, ನಮ್ಮ ವನಜಾ ಮ್ಯಾಗಿ ಇದಾರಲ್ಲ, ಇವ್ರು ಹೋಗ್ತಾರೆ ಬಿಡಿ. ಡ್ಯಾಡ್ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೂ ಇವ್ರದ್ದೇನು ಮಧ್ಯದಲ್ಲಿ? ನಾನ್ ಸರ್ಸುನ ಕರ್ಕೊಂಡು ಹೋಗ್ತೀನಿ ಮಾವಯ್ಯನವ್ರೆ. ಸರ್ಸುಗೆ ಯಾವ ತರ ಬಟ್ಟೆ ಬೇಕೋ ಅದನ್ನ ನಾನ್ ಸೆಲೆಕ್ಟ್ ಮಾಡ್ತೀನಿ ಮಾವ. ಯಾರನ್ನ ಕಳಿಸ್ಬೇಕು ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಸರಸು ಮದ್ವೆ ವಯಸ್ಸಿಗೆ ಬಂದಿರೋ ಹುಡುಗಿ, ನೀವು ಅವಳಿಗೆ ಮದ್ವೆ ಕೂಡ ಮಾಡ್ಬೇಕು ಅಂತಿದ್ದೀರಾ? ವಯಸ್ಸಿಗೆ ಬಂದಿರೋ ಹುಡುಗಿನ ರಾಹುಲ್ ಜೊತೆ ಕಳ್ಸೋದು ಅಷ್ಟು ಚೆನ್ನಾಗಿರಲ್ಲ ಅಣ್ಣ. ರಾಹುಲ್ ಅವಳನ್ನ ಕರ್ಕೊಂಡು ಹೋಗ್ತಿರೋದು ಶಿಕಾರಿಗಲ್ಲ, ಶಾಪಿಂಗ್ಗೆ. ಇಬ್ರು ಜೊತೆಗೆ ಹೋಗಿದ್ ಮಾತ್ರಕ್ಕೆ ಸರ್ಸು ಮದುವೆ ನಿಂತು ಹೋಗಿ ಇವರಿಬ್ರು ಮದುವೆ ನಡೆಯುತ್ತೆ ಅನ್ನೋ ಥರ ಯಾಕೆ ಯೋಚನೆ ಮಾಡ್ತಿದ್ದೀರಾ ನೀವೆಲ್ಲ? ಮನೇಲಿರೋರ್ಗೆ ಇಂಥ ಯೋಚನೆಗಳು ಬರುವಾಗ ಹೊರಗಡೆ ನೋಡೋರ್ಗೆ ಇನ್ಯಾವ ರೀತಿ ಅನ್ನಿಸ್ಬೇಕು ಬಾಬಾ? ಅವ್ರಿಗಂಥ ಅವಕಾಶಗಳನ್ನ ಯಾಕೆ ಕೊಡ್ಬೇಕು? ರಾಹುಲ್ನ ಸರಸು ಜೊತೆ ಕಳಿಸೋದು ನನಗಿಷ್ಟ ಇಲ್ಲ. ನಿನ್ನ ಇಷ್ಟದ ಬಗ್ಗೆ ನನಗೆ ಸಂಬಂಧ ಇಲ್ಲ. ರಾಹುಲ್ ನಿನ್ನ ಅಕ್ಕನ ಥರನೇ ಯೋಚನೆ ಮಾಡ್ತಾನೆ. ನಿನ್ನ ಅಕ್ಕ ವಾಗ್ದೇವಿಗೆ ಸರಿಯಾದ ವಾರಸ್ದಾರ ರಾಹುಲ್ ಅಂತ ತುಂಬಾ ಸಲ ನೀನೇ ತಾನೇ ನನ್ನ ಹತ್ರ ಹೇಳಿದ್ದು. ಆದ್ರೆ ಈಗ ರಾಹುಲ್ ಮೇಲೆ ಡೌಟ್ ಪಡ್ತಾ ಇದೆಯಲ್ಲ, ಯಾಕೆ? ನಿನ್ನ ಮೇಲೆ ನಿನ್ಗಿರೋ ಕಾನ್ಫಿಡೆನ್ಸ್ ಕಡಿಮೆ ಆಗೋಯ್ತಾ? ಇಲ್ಲ ನೀನು ದೊಡ್ಡದಾಗಿ ಹೇಳ್ಕೊಂಡಿದ್ದು ರಾಹುಲ್ ಮೇಲಿರೋ ನಂಬಿಕೆ ಕಮ್ಮಿ ಆಯ್ತಾ? ನನಗಂಥ ಡೌಟ್ಸ್ ಏನೂ ಇಲ್ಲ. ರಾಹುಲ್ ಮೇಲೆ ನನಗೆ ಪೂರ್ತಿ ನಂಬಿಕೆ ಇದೆ. ನಂಬಿಕೆ ಇದೆ ಅಂದಮೇಲೆ ಇನ್ಯಾಕಿಷ್ಟು ಮಾತು? ರಾಹುಲ್, ಡ್ಯಾನ್ ಸರ್ಸನ್ ಕರ್ಕೊಂಡು ಹೋಗು. ಸರಿ ಡ್ಯಾಡ್. ಬೇಗ ಬಾ ಅಂತ ಹೇಳೋದಕ್ಕೆ ಮತ್ತೆ ಕಾಲ್ ಮಾಡ್ತಾ ಇದ್ದಾನಲ್ಲ. ಸರ್ಸು, ನೀನು ರೆಡಿಯಾಗಿ ಬೇಗ ಬಾ. ನಾನು ಹೊರಗಡೆ ಕಾರ್ ಹತ್ರ ವೇಟ್ ಮಾಡ್ತಾ ಇರ್ತೀನಿ. ಹಾಗೆ ಆಗ್ಲಿ ರಾಹುಲ್ ಅವರೇ. ಹೋಗಮ್ಮ. ಬಾರೆ, ಬಿಡಿ ಅಮ್ಮೋರೆ. ಬಾ ಅಂತ ಹೇಳ್ತಿದ್ದೀನಲ್ಲ. ಬೇಡ ಅಮ್ಮೋರೆ. ಬಾ ಅಂದೆ. ಅಮ್ಮೋರೆ ಬಿಡಿ. ಅಮ್ಮೋರೆ ಬಿಡಿ ಅಮ್ಮೋರೆ. ಕಾತ್ಯಾಯಿನಿ, ಏನಾಯ್ತು? ಏನಕ್ಕೆ ಹೀಗ್ ಮಾಡ್ತಿದ್ಯಾ? ನಮ್ಮ ಕಣ್ಮುಂದೆನೆ ಈ ಕೆಲಸದವಳನ್ನ ರಾಹುಲ್ ಊರ್ ಸುತ್ತಕ್ಕೆ ಶಾಪಿಂಗ್ಗೆ ಕರ್ಕೊಂಡು ಹೋಗ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರುವಂತ್ಯಾ? ನಿಮ್ ಭಾವ ಇವತ್ತು ಶಾಪಿಂಗ್ ಕರ್ಕೊಂಡು ಹೋಗು ಅಂತ ಹೇಳಿದ್ರು, ನಾಳೆ ಸಿನಿಮಾ ಕರ್ಕೊಂಡು ಹೋಗು ಅಂತಾರೆ. ನಾವು ಒಂದು ಮಾತು ಆಡದೆ ಸುಮ್ಮನೆ ಇದ್ರೆ ನಿಮ್ ಭಾವ ರಾಹುಲ್ ಜೊತೆ ಇವಳು ಮದ್ವೆ ಮಾಡಿದ್ರು ಮಾಡ್ಬಿಡ್ತಾರೆ. ಅದ್ ನಿನ್ಗಿಷ್ಟನಾ? ಹೇಳು ಶಾಂಭವಿ. ಇವಳಿಗೆ ಎಲ್ಲಾ ವಿಷಯದಲ್ಲೂ ಬಾವ ಸಪೋರ್ಟ್ ಮಾಡ್ತಿದ್ದಾರೆ. ನಾವ್ ಇವಳನ್ನ ಏನೇ ಅಂದ್ರೂ ಬಾವ್ನವ್ರಿಗೆ ಗೊತ್ತಾಗ್ಬಿಡುತ್ತೆ ಕಾತ್ಯಾಯಿನಿ. ಹಾಗಂತ ಸುಮ್ನಿರುವಂತ್ಯಾ? ಇವಳು ನಾವ್ ಅನ್ಕೊಂಡಷ್ಟು ಅಮಾಯಕಿ ಅಲ್ಲ ಅಂತ ಆಸ್ತಿ ಪೇಪರ್ಸ್ ತಗೊಂಡಾಗ್ಲೇ ನೀನ್ ತಿಳ್ಕೊಬೇಕಾಗಿತ್ತು. ಇಂಥವಳನ್ನ ರಾಹುಲ್ ಜೊತೆ ಕಳ್ಸಿದ್ರೆ ಇವಳಿಗಿರೋ ಬುದ್ಧಿವಂತಿಕೆಯಿಂದ ರಾಹುಲ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಿ ಅಂತ ನಮ್ ಕೈಲಿ ಅಕ್ಷತೆ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ನಿಮ್ಮಕ್ಕ ವಾಗ್ದೇವಿ ನಂಬರ್ 1 ಮೇಧಾವಿ ಆದ್ರೆ ಇವಳು ನಂಬರ್ 1 ಡಾಕು. ನೀವ್ ಯಾಕೆ ನನ್ ಮೇಲೆ ಅನುಮಾನ ಪಡ್ತಿದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ ಅಮ್ಮೋರೆ. ನಿನ್ನ ದರಿದ್ರ ಬುದ್ಧಿವಂತಿಕೆ ಗೊತ್ತು ಅಂತಾನೆ ನಿನ್ನ ಅನುಮಾನಿಸ್ತಾ ಇದೀವಿ. ನನ್ನ ಹತ್ರ ನೀನ್ ನಾಟಕ ಆಡ್ಬೇಡ. ಹೌದು ಅಮ್ಮೋರೆ, ನಿಮ್ ಮಾತು ನಿಜಾನೇ. ನಾನು ನಾಟಕ ಆಡ್ತಿದ್ದೀನಿ. ನೀವೇ ನನ್ನ ಈ ಮನೆ ಕರ್ಕೊಂಡು ಬಂದಿದ್ದು. ಅರುಣ್ ಯಜಮಾನ್ರ ನೋಡ್ಕೊಳ್ಳೋದಕ್ಕೆ ನೀವೇ ನನ್ಗೆ ಹೇಳಿದ್ದು. ಯಜಮಾನ್ರಿಗೋಸ್ಕರ ಸರ್ಸು ಆಗಿ ನಟ್ಸು ಅಂತ ಕೂಡ ಹೇಳಿದ್ರಿ. ನೀವು ಹೇಳ್ದಂಗೆ ಮಾಡ್ತಿದ್ದೀನಿ. ನಾಟಕ ಆಡ್ತಿದ್ದೀನಿ ಅಮ್ಮೋರೆ.
ಅರುಣ್ ಯಜಮಾನ್ರು ರೂಮಿಗೆ ಕಾಲಿಟ್ಟಾಗಿಂದ ನನ್ನ ರೂಮ್ ಒಳಗೆ ಅದ್ಯಾರೋ ಒಬ್ಬ ಮುಡುಪನ್ನು ತಗೊಂಡು ಹೋಗಕ್ ಬಂದಾಗಿಂದ ಪ್ರತಿ ವಿಷಯದಲ್ಲೂ ಪ್ರತಿ ಸಂದರ್ಭದಲ್ಲೂ ನನ್ನ ಮೇಲೆ ಅನುಮಾನ ಪಟ್ಟು ನಂಗೆ ಅವಮಾನ ಮಾಡ್ತಾನೆ ಇದ್ದೀರಾ. ನಾನು ಏನು ತಪ್ಪು ಮಾಡಿಲ್ದೇ ಇದ್ರು ನಾನು ತಪ್ಪು ಮಾಡಿರೋ ಥರ ನನ್ನನ್ನು ಅನ್ಯಾಯವಾಗಿ ದೂರ್ತಾನೆ ಇದ್ದೀರಾ, ಬೈತಾನೆ ಇದ್ದೀರಾ, ಹೊಡಿತಿದ್ದೀರಾ. ಆದರೂ ಕೂಡ ಅರುಣ್ ಯಜಮಾನ್ರಿಗೆ ನಿಜ ಹೇಳ್ದೆ ನೀವು ಹೇಳ್ದಾಗೆ ನಟಿಸ್ತಿದ್ದೀನಿ ಅಮ್ಮೋರೆ. ನಟಿಸೋದಕ್ಕೆ ನೀವೇ ಹೇಳಿ ನಾನು ನಾಟಕ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ ಅಮ್ಮೋರೆ. ನೀನ್ ನಮಗೋಸ್ಕರ ನಾಟಕ ಮಾಡ್ತಿರೋದು ನಿಜ ಆಗಿದ್ರೆ ನೀನ್ ನಿನಗೋಸ್ಕರ ನಾಟಕ ಮಾಡ್ತಾ ಇದೆಯಲ್ಲ ಅದನ್ನ ಹೇಳು. ಮ್ಯಾಗಿ, ಹೋಗಿ ಆರತಿ ತಟ್ಟೆ ತಗೊಂಡ್ ಬಾ. ನೀನು ರಾಹುಲ್ಗೆ ಹತ್ರ ಆಗೋಕ್ ಪ್ರಯತ್ನ ಪಡ್ತಾ ಇಲ್ಲ. ರಾಹುಲ್ಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂತ ಈ ಆರತಿ ಆರಿಸಿ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳು. ಪ್ರಮಾಣ ಮಾಡಿ ಹೇಳೆ. ಇವಳು ಪ್ರಮಾಣ ಮಾಡಕ್ ಹೆದರ್ತಿರೋದ್ ನೋಡಿದ್ರೆ ಇವಳು ಎಷ್ಟು ಮೈಂಡ್ಗೆ ಮಾಡ್ತಿದ್ದಾಳೆ ಅಂತ ನಿನಗೆ ಅರ್ಥ ಆಗ್ತಾ ಇಲ್ವಾ ಶಾಂಭವಿ? ರಾಹುಲ್ಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಯಾಕೆ ಪ್ರಮಾಣ ಮಾಡ್ತಿಲ್ಲ ನೀನು? ಪ್ರಮಾಣ ಮಾಡು. ಯಾವ ಸಂಬಂಧನೂ ಇಲ್ಲ ಅಂದ್ಮೇಲೆ ಭಯ ಯಾಕೆ ಪಡ್ತಿದ್ಯಾ ನೀನು? ಪ್ರಮಾಣ ಮಾಡೆ ಮಾಡೆ ಅಂದ್ರೆ ಬೇಡ, ಬಿಟ್ಬಿಡಿ. ಮಾಡೆ, ಬೇಡ, ಮಾಡು ಮಾಡೆ, ಪ್ರಮಾಣ ಮಾಡು. ಪ್ರಮಾಣ ಮಾಡ್ತಾ ಇಲ್ಲ ಅಂತ ಈಗ್ಲಾದ್ರೂ ನಿನ್ಗೆ ಅರ್ಥ ಆಯ್ತಾ ಶಾಂಭವಿ? ಯಾವ ತಪ್ಪು ಮಾಡಿಲ್ದೇ ಇದ್ಮೇಲೆ ನಾನು ಯಾಕೆ ಪ್ರಮಾಣ ಮಾಡ್ಬೇಕಮ್ಮೋರೆ? ತಪ್ಪು ಮಾಡಿಲ್ಲ ಅಂದ್ಮೇಲೆ ಪ್ರಮಾಣ ಮಾಡೋಕೆ ಯಾಕೆ ಭಯ ಪಡ್ತಿದ್ಯಾ ನೀನು? ಕಾತ್ಯಾಯಿನಿ ಹೇಳಿದ ಹಾಗೆ ನೀನು ನಿಜವಾಗ್ಲೂ ರಾಹುಲ್ಗೆ ಹತ್ರ ಆಗ್ಬೇಕು ಅನ್ಕೋತಿದ್ಯಾ? ಏನಿದೆ ನಿನ್ನ ಮನಸ್ಸಲ್ಲಿ? ಆಸ್ತಿನ ಸ್ವಂತ ಮಾಡ್ಕೊಂಡ ಹಾಗೆ ರಾಹುಲ್ನು ನಿನ್ ಸ್ವಂತ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ಯಾ? ಮರ್ಯಾದೆಯಿಂದ ಹೇಳ್ತೀಯೋ ಇಲ್ವೋ? ಇರಿ ಚಿಕ್ಕಮ್ಮ, ಏನಾಯ್ತು? ಸರಸುಗೆ ಯಾಕೆ ಹೊಡಿತಿದ್ದೀರಾ ಚಿಕ್ಕಮ್ಮ? ಇವಳಿಗೆ ಹೊಡೆಯೋದಷ್ಟೇ ಅಲ್ಲ ರಾಹುಲ್, ಇವಳು ದೊಡ್ಡ ಕಿಲಾಡಿ. ಆಸ್ತಿಗೋಸ್ಕರ ನಿಮ್ಮ ಚಿಕ್ಕಮ್ಮನಿಗೆ ಮೋಸ ಮಾಡ್ದವಳು ನಿನಗೂ ಮೋಸ ಮಾಡಿ ನಿನ್ನ ಬುಟ್ಟಿಗೆ ಹಾಕೋಬೇಕು ಅಂತ ನೋಡ್ತಿದ್ದಾಳೆ ಇವಳು. ಸುಮ್ಮನಿರಿ ಆಂಟಿ. ಸರಸು ಪ್ಲಾನ್ ಮಾಡಿದ್ರೆ ನಾನು ಬುಟ್ಟಿಲಿ ಬೀಳೋದಕ್ಕೆ ನಾನೇನಾದ್ರೂ ಕಾಗದನ ಅಥವಾ ವಸ್ತುನ? ಮಾತಾಡೋದಕ್ಕೆ ಅನುಮಾನ ಪಡೋದಕ್ಕೆ ಒಂದು ಅರ್ಥ ಅನ್ನೋದೇ ಇಲ್ವಾ? ಓದು ಬರಹ ಇಲ್ಲದೆ ಇರೋರು ಹಾಗೆ. ಅಲ್ಲ, ಯಾಕೆ ಇಷ್ಟು ಚೀಪಾಗಿ ಯೋಚನೆ ಮಾಡ್ತೀರಾ? ಏನ್ ಚಿಕ್ಕಮ್ಮ ಇದೆಲ್ಲ? ನಿಮ್ಮ ಮುಂದೆನೇ ಇವ್ರು ಹೀಗೆಲ್ಲ ಮಾತಾಡ್ತಿದ್ರೆ ನೀವೇನು ಹೇಳ್ದೆ ಸುಮ್ಮನೆ ನೋಡ್ಕೊಂಡು ಯಾಕೆ ನಿಂತಿದ್ದೀರಾ? ನೀವು ಕೂಡ
ನನ್ನ ಬಗ್ಗೆ ಇಷ್ಟು ಚೀಪಾಗಿ ಹೇಗೆ ಯೋಚನೆ ಮಾಡ್ತೀರಾ ಚಿಕ್ಕಮ್ಮ? ಡ್ಯಾಡ್ನ ನೋಡ್ಕೊಳ್ಳೋಕ್ಕೆ ಒಬ್ಳು ನರ್ಸ್ ಬೇಕು ಅಂತ ನೀವೇ ಈ ಮಂಗಮ್ಮನ ಕರ್ಕೊಂಡು ಬಂದಿದ್ದು. ನರ್ಸ್ ಆಗಿ ಕೆಲಸ ಮಾಡೋ ಈ ಹುಡುಗಿ ನನ್ನನ್ನು ಅವಳ ಬೆಲೆಗೆ ಬೀಳಿಸ್ಕೊಳ್ಳೋದು ಅಂದ್ರೆ ಏನು? ನೀವು ಅನ್ಕೊಂಡ ಹಾಗೆ ಯಾವತ್ತೂ ನಡೆಯೋದಿಲ್ಲ ಚಿಕ್ಕಮ್ಮ. ನಾನೆಲ್ಲಿ, ಈ ಮಂಗಮ್ಮ ಎಲ್ಲಿ? ನನ್ನ ಸ್ಟೇಟಸ್ನೇ ನಾನು ಮರೆತು ಈ ಮಂಗಮ್ಮನ ಪ್ರೀತಿ ಬಲೆಯಲ್ಲಿ ಬೀಳೋದಕ್ಕೆ ನನ್ನೇನು ಹುಚ್ಚ ಅನ್ಕೊಂಡಿದ್ದೀರಾ? ಆ ಥರ ಯಾವತ್ತೂ ನಡೆಯೋದಿಲ್ಲ. ದಯವಿಟ್ಟು ಈ ಮ್ಯಾಟರ್ನ ಇಲ್ಲಿಗೆ ನಿಲ್ಲಿಸಿ. ನಿಲ್ಲಿಸದೆ ಹೋದರೆ ನೀವು ಅವಳಿಗೆ ಅವಮಾನ ಮಾಡಿದಾಗಲ್ಲ, ನನಗೆ ಅವಮಾನ ಮಾಡಿದಾಗತ್ತೆ. ನನಗೆ ತುಂಬ ಅರ್ಜೆಂಟ್ ಕೆಲಸಗಳಿತ್ತು. ಡ್ಯಾಡ್ ಹೇಳಿದ್ರು ಅನ್ನೋ ಕಾರಣಕ್ಕೆ ನನ್ನ ಕೆಲಸಗಳನ್ನೆಲ್ಲ ನಿಲ್ಲಿಸಿ ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ನಾನು ಒಪ್ಕೊಂಡೆ. ಮಂಗಮ್ಮ ಬಾ. ರಾಹುಲ್ ಇನ್ನೂ ಹೋಗಿಲ್ವಾ? ಹೊರಟ್ವಿ ಡ್ಯಾಡ್. ಅದು ಹೊರಡಿ. ಸರ್ಸು ಬಾ. ಕಾತ್ಯಾಯಿನಿ, ನೀನು ಮಾಡಿದ್ದು ಕರೆಕ್ಟ್ ಅಲ್ಲ. ನನಗೆ ರಾಹುಲ್ ಮೇಲೆ ತುಂಬಾ ನಂಬಿಕೆ ಇದೆ. ಇನ್ನೊಂದ್ಸಲ ಹೀಗೆ ಮಾಡಬೇಡ. ಲೇಟ್ ಮಾಡದೆ ಮ್ಯಾಗಿನ ಹಾಸ್ಪಿಟಲ್ ಕರ್ಕೊಂಡು ಹೋಗು. ಹೇಳ್ಕೊಳಕ್ ಇಷ್ಟೊಂದ್ ಸೀರೆ ಇದೆ. ಸಿಂಗಾರ ಮಾಡ್ಕೊಂಡು ಎಲ್ಲಾದ್ರೂ ಹೋಗೋಣ ಅಂದ್ರೆ ನನ್ ಗಂಡ ಎಲ್ಲೂ ಕರ್ಕೊಂಡೋಗಲ್ಲ. ಇಲ್ದೇ ಇರೋನ್ ಅಳ್ತಾ ಇದ್ರೆ ಇದ್ದು ತಿಂದೇ ಇರೋಂಗಾಯ್ತು ನನ್ ಬದುಕು. ಇದಕ್ಕೆ ಮ್ಯಾಚಿಂಗ್ ಬ್ಲೌಸ್ ತಗೋಬೇಕು. ನಾನು ಸುಂದರವಾಗಿರೋ ಬೊಂಬೆ ತರ ಇರೋದಕ್ಕೆ ಯಾವ ಸೀರೆ ಉಟ್ಕೊಂಡ್ರು ನೋಡ್ದವ್ರ ಕಣ್ ಕುಕ್ತಾಗಿರುತ್ತೆ. ಲೇ, ಏನ್ ಮಾಡ್ತಿದ್ಯಾ? ಸೀರೆ ಎಲ್ಲದಕ್ಕೂ ಮ್ಯಾಚಿಂಗ್ ಬ್ಲೌಸ್ ಇದೆಯಾ ಇಲ್ವಾ ಅಂತ ನೋಡ್ತಿದ್ದೀನಮ್ಮ. ಅಲ್ಲಿ ಕೆಳಗ್ ಮನೆನೇ ಓದ್ಕೊಂಡು ಉರಿತೈತೆ, ನೀನ್ ಇಲ್ಲಿ ಆರಾಮಾಗಿ ಕೂತ್ಕೊಂಡು ಸೀರೆ ನೋಡ್ತಾ ಇದ್ಯಾ? ಏನೋ ಮನೆ ಹತ್ಕೊಂಡು ಉರಿತಾಯ್ತಾ? ಅಯ್ಯಮ್ಮ 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 ನನ್ ಸೀರೆಗಳು. ಲೇ 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 ಪೆದ್ಮುಂಡದೆ, ಹೊತ್ಕೊಂಡು ಉರಿಯೋದು ಅಂದ್ರೆ ಆ ಬೆಂಕಿ ಹೊತ್ಕೊಂಡು ಉರಿಯೋದಲ್ಲ. ಆ ಸರಸು ರಾಹುಲ್ನ ಕರ್ಕೊಂಡು ಹೊರಗಡೆ ಹೋಗವ್ಳೆ. ಹೌದಾ? ಅವ್ರಿಬ್ರು ಎಲ್ಲೋಗವ್ರು, ಏನ್ ಮಾಡಕ್ ಹೋಗವ್ರು, ಅವ್ರಿಬ್ರ ಮಧ್ಯೆ ಏನ್ ನಡೀತೈತೆ ಅಂತ ನಮಗ್ ಗೊತ್ತಾಗ್ಬೇಕು. ನಾನಂತೂ ಹೋಗಕ್ಕಾಗಕ್ಕಿಲ್ಲ. ಅವ್ರ ಮಧ್ಯೆ ಏನ್ ಭಾಗವತ ಆಯ್ತೋ ಹೋಗ್ ನೋಡ್ಕೊಂಡ್ ಬಂದ್ಬಿಡು. ಇಲ್ಲ, ನಾನ್ ಹೋಗಲ್ಲ. ಕಣ್ಣಕ್ ಖಾರಕ್ ಪುಡಿ ಬಿದ್ದಾಗೆ ಹಾಗ್ ನೋಡ್ತಿದ್ಯಲ್ಲ. ನೀನು ನಿನ್ ಚಿಕ್ಕ ಮಗಳು ಗಂಟೆಗೊಂದ್ಸಲ ಗುಸ್ಗುಸು ಅಂತ ಕಿವಿ ಕಿತ್ತೋಗೋ ತರ ಮಾತಾಡ್ತಿರಲ್ಲ. ನಿನಗ್ ನಿನ್ ಚಿಕ್ಕ ಮಗಳೇ ತಾನೇ ಮುಖ್ಯ. ಅವಳಿಗೆ ಹೋಗು ಅಂತ ಹೇಳು. ಇವಳು ಹೀಗೆಲ್ಲ ಹೇಳಿದ್ರೆ ಹೋಗೋದಿಲ್ಲ. ಏಯ್, ಅವ್ರು ಎಲ್ಲಿಗೆ ಹೋಗೋರೆ ಅನ್ಕೊಂಡಿದ್ಯಾ? ಶಾಪಿಂಗ್ ಮಾಡಕ್ಕೆ ಶಾಪಿಂಗ್ ಮಾಲ್ಗೆ ಹೋಗವ್ರೆ. ಶಾಪಿಂಗ್ ಮಾಲ್ಗ? ಅಯ್ಯಮ್ಮೋ, ಅಲ್ಲಿ ಕಣ್ಣಿಗೆ ಬೇಕಾದ ಸೀರೆಗಳು ಸಿಗುತ್ತೆ ಅಲ್ವಾ? ನಾನ್ ಹೋಗ್ತೀನಿ. ಇಲ್ಲಿ ನೋಡು, ಅವ್ರಿಬ್ರು ಹುಷಾರಾಗಿ ಫಾಲೋ ಮಾಡು. ಅವ್ರು ಏನ್ ಮಾಡ್ತಾವ್ರೋ ತಿಳ್ಕೊಂಡು ನನ್ಗೆ ಆಗಾಗ ಫೋನ್ ಮಾಡು. ಹೋಯ್ತೀಯ ತಾನೆ? ನೀನು ರಾಹುಲ್ಗೆ ಹತ್ರ ಆಗೋಕ್ ಪ್ರಯತ್ನ ಪಡ್ತಾ ಇಲ್ಲ. ರಾಹುಲ್ಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ಈ ಆರ್ತಿನ ಆರಿಸಿ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳು. ಕಾತ್ಯಾಯಿನಿ ಹೇಳಿದ ಹಾಗೆ ನೀನು ನಿಜವಾಗ್ಲೂ ರಾಹುಲ್ಗೆ ಹತ್ರ ಆಗ್ಬೇಕು ಅನ್ಕೋತಿದ್ಯಾ? ನನ್ನ ಸ್ಟೇಟಸ್ನೇ ನಾನು ಮರೆತು ಈ ಮಂಗಮ್ಮನ ಪ್ರೀತಿ ಬಲೆಯಲ್ಲಿ ಬೀಳೋದಕ್ಕೆ ನನ್ನೇನು ಹುಚ್ಚ ಅನ್ಕೊಂಡಿದ್ದೀರಾ? ಆ ಥರ ಯಾವತ್ತೂ ನಡೆಯೋದಿಲ್ಲ. ಕಾತ್ಯಾಯಿನಿ ಹೇಳ್ದ ಹಾಗೆ ಏನೋ ದೊಡ್ಡ ಪ್ಲಾನೇ ಇರುತ್ತೆ. ನಿಮ್ಗೊಂದು ಗುಡ್ ನ್ಯೂಸ್ ಮೇಡಮ್. ನಿಮ್ದು ಲಕ್ಕಿ ಹ್ಯಾಂಡ್ ಮೇಡಮ್.
MK ಇನ್ಫ್ರಾ ಡೀಲು ಓಕೆ ಆಗಿದೆ. ಇಲ್ಲಿ ನೋಡಿ, ಅಗ್ರಿಮೆಂಟ್ ಕೂಡ ಕಳಿಸಿದ್ದಾರೆ. ತುಂಬಾ ಖುಷಿಯಾಗಿ ನೋಡ್ತಾರೆ ಅನ್ಕೊಂಡೆ. ಇದೇನು ಹೀಗೆ ಬಿಸಾಕ್ಬಿಟ್ರು? ಯಾಕೆ ಮೇಡಮ್ ಹಾಗಾಕ್ಬಿಟ್ರಿ? ನೀವೊಂದು ಕೆಲಸ ಮಾಡಬೇಕು. ಹೇಳಿ ಮೇಡಮ್. ಹೇಳಿದ ಕೆಲಸನ ಕರೆಕ್ಟಾಗಿ ಮಾಡಬೇಕು. ಏನ್ ಮೇಡಮ್ ಹಾಗಂತೀರಾ? ನಂಬರ್ 1 ವಾಗ್ದೇವಿ ಮೇಡಮ್ಗೆ ನಂಬರ್ 1 PA ನಾನು. ನಾನ್ ನಿಮ್ಗೆ ನಿಮ್ ಬಗ್ಗೆ ಸ್ಟೋರಿ ಹೇಳಿ ಅಂತ ಹೇಳಿಲ್ಲ, ನಾನ್ ಹೇಳಿದ್ದನ್ ಮಾತ್ರ ಮಾಡಿ ಅಂದಿದ್ದೆ. ಸಾರಿ ಮೇಡಮ್, ಹೇಳಿ ಮೇಡಮ್. ರಾಹುಲ್ ಸರಸುನ ಕರ್ಕೊಂಡು ಅದೇ ಆ ಮಂಗಮ್ಮನ್ ಕರ್ಕೊಂಡು ಶಾಪಿಂಗ್ ಮಾಲ್ಗೆ ಹೋಗಿದ್ದಾನೆ. ಶಾಪಿಂಗ್ ಹೋಗಿರ್ತಾರೆ, ಆ ವಿಷಯ ನನ್ಗೆ ಯಾಕೆ ಹೇಳ್ತೀರಾ ಮೇಡಮ್? ಸಾರಿ ಮೇಡಮ್, ಹೇಳಿ. ನೀವ್ ಕೂಡ ಆ ಶಾಪಿಂಗ್ ಮಾಲ್ಗೆ ಹೋಗಿ ಅವರಲ್ಲೇನ್ ಮಾಡ್ತಿದಾರೋ, ಅಲ್ಲೇನ್ ನಡೀತಿದ್ಯೋ, ಈಚ್ ಅಂಡ್ ಎವ್ರಿಥಿಂಗ್ ಮಿನಿಟ್ ಟು ಮಿನಿಟ್ ನನಗೆ ಅಪ್ಡೇಟ್ ಮಾಡಬೇಕು. ಶಾಪಿಂಗ್ ಹೋಗಿರೋರ ಬಗ್ಗೆ ಅಪ್ಡೇಟ್ ಯಾಕೆ ಮೇಡಮ್? ಕ್ವೆಶ್ಚನ್ನ ಕೇಳಬೇಡಿ. ನೀವು ಬೇಗ ಶಾಪಿಂಗ್ ಮಾಲ್ಗೆ ಹೋಗಿ ಅವ್ರ ಕಣ್ಣಿಗೆ ಕಾಣಿಸ್ದೆ ಅವ್ರನ್ನ ಫಾಲೋ ಮಾಡ್ತಾ ಅವ್ರು ಏನ್ ಮಾಡ್ತಿದಾರೋ ಮಿನಿಟ್ ಟು ಮಿನಿಟ್ ನನಗೆ ಅಪ್ಡೇಟ್ ಮಾಡಬೇಕು. ಹೋಗ್ತಾ ಇನ್ನು ಇಲ್ಲೇ ನಿಂತಿದ್ದೀರಲ್ಲ. ಸಾರಿ ಮೇಡಮ್, ಆ ಥರ ಕೆಲಸ ನನಗೆ ಹೇಳಬೇಡಿ ಪ್ಲೀಸ್. ಸರಿ, ಜಾಬ್ಗಿಂತ ಜಾತಕನೇ ಮುಖ್ಯನಾ? ಥ್ಯಾಂಕ್ ಯು ಮೇಡಮ್. ಜಾಬ್ಗೆ ರಿಸೈನ್ ಮಾಡಿ ಹೋಗಿ ಮೇಡಮ್. ಈಗ ಮನೆಗೆ ಹೋಗ್ತೀರಾ, ಹೇಳಿದ ಕೆಲಸ ಮಾಡ್ತೀರಾ? ನೀವು ಹೇಳಿದ ಕೆಲಸನೇ ಮಾಡ್ತೀನಿ ಮೇಡಮ್. ಹೊರಡ್ಬರ್ತೀನಿ ಮೇಡಮ್. ಏನಾಗುತ್ತೋ ಆಗಲಿ, ಆ ದೇವರ ನೋಡ್ಕೋತಾನೆ.